ಸಾಮಾನ್ಯವಾಗಿ ಬಸವಣ್ಣನವರ ಕಾರ್ಯಕ್ರಮಕ್ಕೆ ನಾನು ತಪ್ಪಿಸ್ಕೊಳ್ಳಲ್ಲ. ಶರಣ ಸಾಹಿತ್ಯ ಅಂತಂದರೆ ಬಸವಾದಿ ಶರಣರಿಂದ ಮೂಡಿ ಬಂದಂಥ ಒಂದು ಸಾಹಿತ್ಯ. ಹಾಗಾಗಿ ನಾನು ಯಾವ ಕಾರಣಕ್ಕೂ ಕೂಡ ಬಸವಾದಿ ಶರಣರ ಕಾರ್ಯಕ್ರಮ ಇದ್ದರೆ ಆ ಕಾರ್ಯಕ್ರಮಕ್ಕೆ ತಪ್ಪದೇ ಬರ್ತೇನೆ. ಆಮೇಲೆ ಬಸವಣ್ಣವರ ವಿಚಾರಗಳಿದ್ದಾವಲ್ಲ, ಅವರ ತತ್ವಾದರ್ಶಗಳಿದ್ದಾವಲ್ಲ, ಅವುಗಳನ್ನು 100ಕ್ಕೆ 100 ಪಾಲನೆ ಮಾಡೋಕ್ಕಾಗದೇ ಇದ್ರೂ ಕೂಡ ಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರುತ್ತೆ. ಇವತ್ತು ರಮಣಶ್ರೀ ಶರಣ ಪ್ರಶಸ್ತಿ ಪ್ರದಾನ ನಡೆದಿದೆ. ಈ ಪ್ರಶಸ್ತಿ ಪುರಸ್ಕೃತರಿಗೆ, ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಕಿರಿಯರು ಮತ್ತು ಹಿರಿಯರು 2 ಭಾಗ ಮಾಡಿದ್ದೀರಿ. ಕಿರಿಯರು ಒಂದು ಭಾಗ ಮಾಡಿದ್ದೀರಿ, ಹಿರಿಯರು ಒಂದು ಭಾಗ ಮಾಡಿದ್ದೀರಿ. ಅವರಿಗೆ, ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅವರೆಲ್ಲರೂ ಕೂಡ, ಹಿರಿಯರಿಗೂ ಬಹಳ ಸಮಯ ಇದೆ, ಹಿರಿಯರಿಗೂ ಕೂಡ ಪ್ರಶಸ್ತಿಗಳು. ಈಗ ರಾಜೂರವರು ಭಾಳ, ಇದು 3ನೇ ಪ್ರಶಸ್ತಿ ಅಂತ ಹೇಳೋದು. 3ನೇ ಪ್ರಶಸ್ತಿ ಸಿಗ್ತಾ ಇದೆ ನನಗೆ, ಶರಣ ಸಾಹಿತ್ಯ ಪ್ರಶಸ್ತಿ ಸಾಹಿತ್ಯ ಪರಿಷತ್ನಿಂದ ಅಂತೇಳಿ. ಅವರು ಇನ್ನೂ ರಿಟೈರ್ಡ್ ಆಗಿದ್ದಾರೆ, 74. ಆರೋಗ್ಯ ಚೆನ್ನಾಗಿದೆ. ಗುರುಚ ಅವರು 96. ಇವರೆಲ್ಲರೂ ಕೂಡ 100 ವರ್ಷದ ಮೇಲೆ ಬಾಳೋರು. ಗುರುಚ ಅವರಂತೂ 100 ಮೇಲೆ ಬಾಳ್ತಾರೆ. ಮಹಾತ್ಮ ಗಾಂಧೀಜಿಯವರು ಒಮ್ಮೆ ಏನಂತ ಹೇಳಿದ್ರು ಗೊತ್ತಾ, ಅವರ ಅಭಿಮಾನಿಗೆ ಒಂದು ಪತ್ರ ಬರೆದಿದ್ರು ಅವರು, ಮಹಾತ್ಮ ಗಾಂಧೀಜಿಯವರಿಗೆ, ನೀವು 100 ವರ್ಷ ಬಾಳಿ ಅಂತ ಅವರ ಅಭಿಮಾನಿ ಒಬ್ಬರು ಒಂದು ಪತ್ರ ಬರೆದಿದ್ರು. ಅದಕ್ಕೆ ಉತ್ತರ ಏನು ಕೊಟ್ಟರು ಅಂತಂದರೆ ಮಹಾತ್ಮ ಗಾಂಧೀಜಿಯವರು, ಕಡಿಮೆ ಬರೆದ್ಬಿಟ್ಟಿದೆ ನನಗೆ, ನಾನು 125 ವರ್ಷ ಬಾಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಗೆ ಉತ್ತರ ಬರೆದರು. ಹಾಗಾಗಿ ಗುರುಚ ಅವರಾಗಲಿ, ರಾಜೂರವರಾಗಲಿ, ಇವರೆಲ್ಲರೂ ಕೂಡ 100 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಲಿ ಅಂತೇಳಿ ನಾನು ಹಾರೈಸ್ತೇನೆ. ನಾನು 100 ವರ್ಷ ಕಷ್ಟ, ಯಾಕಂದರೆ ನಮಗೆ ಈ ಶುಗರ್ ಸಮಸ್ಯೆ ಇದೆ, ಮತ್ತು ರಾಜಕಾರಣಿಗಳಿಗೆ ಕಟ್ಟುನಿಟ್ಟಾಗಿ ಜೀವನ ಮಾಡೋಕ್ಕಾಗಲ್ಲ. ಬಸವರಾಜ ಬೊಮ್ಮಾಯಿಗೂ ಕೂಡ ಅದೇ ಸಮಸ್ಯೆ ಅಂತ ಅಂದ್ಕೊಂಡಿದ್ದೀನಿ. ಈಗ ರಾಜಕಾರಣಿಗಳು ಕಾಲಕ್ಕೆ ತಕ್ಕ ಊಟ ಮಾಡೋಕ್ಕಾಗಲ್ಲ, ಕಾಲಕ್ಕೆ ದಿನ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ವಾಕ್ ಮಾಡೋಕ್ಕಾಗಲ್ಲ, ಇವೆಲ್ಲ ಸಮಸ್ಯೆಗಳಿರ್ತವೆ. ಅದರಿಂದ ನಾವು 100 ವರ್ಷ ಬದುಕ್ತೀವಿ ಅಂತ ಹೇಳೋಕ್ಕಾಗಲ್ಲ. ಬದುಕಿದ್ರೆ ಬದುಕಬೇಕು ಅನ್ನೋ ಆಸೆ ಇದೆ, 100 ವರ್ಷಕ್ಕಿಂತ ಜಾಸ್ತಿ ಬದುಕಬೇಕು ಅನ್ನೋ ಆಸೆ ಇದೆ. ಆದರೆ ಬದುಕ್ತೀವೋ ಇಲ್ಲೋ ಅಂತ ಗೊತ್ತಿಲ್ಲ. ಅದೇನೇ ಇರಲಿ, ನಾನು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಅವರಿಗೆ ಆಯುಸ್ಸು ಆರೋಗ್ಯಗಳು ಎಲ್ಲರೂ ಪುರಸ್ಕೃತರಿಗೆ ದೊರಕಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಎನಿವೆ, ಈ ಶರಣ ಸಾಹಿತ್ಯ ಪರಿಷತ್ನವರು ಮತ್ತು ರಮಣಶ್ರೀ ಪರಿಷತ್ನವರು ಇಬ್ಬರು ಸೇರಿ ಪ್ರತಿ ವರ್ಷ ಪ್ರಶಸ್ತಿಗಳನ್ನು ಕೊಡ್ತಾ ಬಂದಿದ್ದಾರೆ. ಯಾರು ಶರಣ ಸಾಹಿತ್ಯ ಕ್ಷೇತ್ರದಲ್ಲಿ
ಹೆಚ್ಚು ಕೆಲಸ ಮಾಡ್ತಾರೆ, ಪ್ರಾರಂಭ ಮಾಡಿದ್ದಾರೆ, ಸಾಹಿತ್ಯ ಕೆಲಸ ಮಾಡ್ತಾರೆ. ಅವರನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಭಾಳ ಉತ್ತಮವಾದಂಥ ಕೆಲಸ. ಯಾಕಂದರೆ ಪ್ರೋತ್ಸಾಹಿಸಬೇಕು. ಬಸವಾದಿ ಶರಣರ ವಿಚಾರಗಳಿದ್ದಾವಲ್ಲ, ಇಡೀ ಜಗತ್ತಿಗೆ ತಲುಪಬೇಕು. ಅವು ಬರೀ ನಮಗಷ್ಟಕ್ಕೆ ಸೀಮಿತವಾಗಿ ತಲುಪೋದ್ರ ಸಾಲದಿಲ್ಲ. ಅವು ಇಡೀ ಜಗತ್ತಿಗೆ ತಲುಪಬೇಕು. ಮತ್ತು ಬಸವಾದಿ ಶರಣರು ವಿಚಾರಗಳಿದ್ದಾವಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದಾಗ ಮಾತ್ರ ಬಸವಾದಿ ಶರಣರಿಗೆ ಗೌರವವನ್ನು ಸಲ್ಲಿಸಿದಾಗ್ತದೆ. ಇದನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಬಸವಣ್ಣ ಮತ್ತು ಅವರ ಅನುಯಾಯಿಗಳು ಅವರ ಕೊಡುಗೆ ಇದೆಯಲ್ಲ ನಮ್ಮ ಸಮಾಜಕ್ಕೆ, ಅಪಾರವಾದಂಥ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು, ಅಪಾರವಾದಂಥ ಕೊಡುಗೆ. ಯಾಕಂದರೆ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ. ಆ ಜಾತಿ ವ್ಯವಸ್ಥೆಯಿಂದ ಲಕ್ಷಾಂತರ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ. ಬಹುಶಃ ಅಕ್ಷರ ಸಂಸ್ಕೃತಿ ಎಲ್ಲರಿಗೂ ದೊರಕಿದ್ರೆ ಇಷ್ಟೊಂದು ಅಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ, ನಾವು ಜನವರಿ 26, 1950ನೇ ಇಸ್ವಿ ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಆ ಜಾರಿಗೆ ಬಂದಾಗ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ. ನಮಗೆ ರಾಜಕೀಯ ಸಮಾನತೆ ಸಿಕ್ಕಿದೆ ಸ್ವಾತಂತ್ರ್ಯ ಬಂದ ಮೇಲೆ. ಎಲ್ರಿಗೂ ವೋಟ್ ಹಾಕ್ತಕ್ಕಂಥ ಅಧಿಕಾರ ಸಿಕ್ಕಿದೆ.